ಶಾಸಕ ಮಿತ್ರರು ಇಲ್ಲಿ ಧರಣಿ ಕೂತಿದ್ದಾರೆ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಅಂತೇಳಿ ವಿಚಾರ ನಂಗೆ ತಿಳಿಯಿತು. ನಾನು ಅದರಿಂದ ಅವ್ರನ್ನ ಯಾತಕ್ಕೋಸ್ಕರ ಧರಣಿ ಕೂತಿದ್ದಾರೆ ಅಂತ ವಿಚಾರಣೆ ಮಾಡಲಿಕ್ಕೆ ಬಂದೆ. ಅವರು ಹೇಳ್ತಕ್ಕಂಥ ಕಾರಣ ಏನು ಅಂತಂದ್ರೆ, ಅಸೆಂಬ್ಲಿ ಕರೆಯೋದು ಒಂದು ವರ್ಷದಲ್ಲಿ 3 ಬಾರಿ ಮಾತ್ರ ಅಸೆಂಬ್ಲಿ ಕರೀತಕ್ಕಂಥದ್ದು, ಒಂದು 15 ದಿವಸ ನಡೀತದೆ. ಇಂಥ ಸಂದರ್ಭದಲ್ಲಿ ನಮ್ಮವು 108 ಜ್ವಲಂತ ಸಮಸ್ಯೆಗಳಿದ್ದಾವೆ. ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರದ ಜನ ಅವ್ರನ್ನ ಕೇಳ್ತಾರೆ, ಏನ್ ಮಾಡಿದ್ರಿ ನೀವು ಇದಕ್ಕೆ ಹೋಗಿ ಅಸೆಂಬ್ಲಿಗೆ ಹೋಗಿ ಅಂತಕ್ಕಂಥದನ್ನ, ಸಮಸ್ಯೆನ ಬಗೆಹರಿಸಿದ್ಬಿಟ್ಟು ನೀವು ಬರೀ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಅದನ್ನ ಅಸೆಂಬ್ಲಿನಲ್ಲಿ ಕಾಲ ಕಳೆಯೋದು ಸೂಕ್ತ ಅಲ್ಲ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಷೇತ್ರದ ಜನ. ಅದಕ್ಕೆ ನಾನು ಬಿಜೆಪಿಯವರಲ್ಲಿ ಮನವಿ ಮಾಡ್ತೀನಿ. ಅವರು ಈಗ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ರಾಜೀನಾಮೆ ಯಾವಾಗ ನಾವು ತಗೊಂತೀವಿ ರಾಜೀನಾಮೆನ ಅಂತಂದ್ರೆ ಕೋರ್ಟ್ನಲ್ಲಿದೆ ಇದು ಪ್ರಕರಣ. ಕೋರ್ಟ್ನಲ್ಲಿ ಇತ್ಯರ್ಥ ಆಗಿ ನಾಗೇಂದ್ರ ಅವರು ಆರೋಪಿಗಳು ಅಂತ ಹೇಳಿ ತೀರ್ಮಾನ ಆದ್ರೆ ಮಾತ್ರ ನಾವು ರಾಜೀನಾಮೆಯನ್ನ ತೆಗೆದುಕೋಬಹುದು. ಆರೋಪಿ ಅಂತ ಇನ್ನೂ ತೀರ್ಮಾನನೇ ಆಗಿಲ್ಲ. ಅದಕ್ಕೆ ನಾವು ಅದಕ್ಕೆ ಅಲ್ಲ, ಅಪರಾಧಿ ಅಂತ ತೀರ್ಮಾನ ಆದ್ರೆ ಆರೋಪಿ ಈಗ ಆರೋಪಿ ಅಷ್ಟೇ, ಅವರು ಅಪರಾಧಿ ಅಲ್ಲ ಈಗ. ಅದರಿಂದ ತೀರ್ಮಾನ ಆಗಬೇಕು, ಕೋರ್ಟಲ್ಲಿದೆ. ಅದರಿಂದ ನೀವು ವಾಪಸ್ ತಗೊಳ್ಳಿ. ಬರ ಇದೆ, ರಾಜ್ಯದಲ್ಲಿ ಬರ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಅನೇಕ ಜ್ವಲಂತ ಸಮಸ್ಯೆಗಳನ್ನ ಬಿಟ್ಬಿಟ್ಟಿವರು ಕೇವಲ ನಾಗೇಂದ್ರ ಅವರ ನೆಪದಲ್ಲಿ ಕಾಲಹರಣ ಮಾಡ್ತಕ್ಕಂಥದ್ದು ಮತ್ತೆ ಅಲ್ಲಿ ಸೆಷನ್ ನಡೀಲಿಕ್ಕೆ ಬಿಡದೇ ಇರತಕ್ಕಂಥದ್ದು ಅದು ದುರದೃಷ್ಟಕರವಂತ ವಿಚಾರ. ಅದಕ್ಕೆ ನಮ್ಮ MLAಗಳು ಕೂಡ ಫೆಡಪ್ ಆಗ್ಬಿಟ್ಟವ್ರೆ. ನಾವಿವಾಗ ಸ್ಪೀಕರ್ ಅಲ್ಲಿ ಮನವಿ ಮಾಡ್ತೀವಿ, ಏನಾದ್ರೂ ಒಂದು ಕ್ರಮ ಆಗಬೇಕು. ಅಸೆಂಬ್ಲಿ ಕರೀತಕ್ಕಂಥದ್ದು ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ, ಅವ್ರು ಚರ್ಚೆ ಮಾಡ್ಲಿ, ಜನ ಆಚೆ ಕಡೆ ಉತ್ತರ ಕೊಡ್ತಾರೆ. 5 ವರ್ಷಕ್ಕೊಂದ್ಸರಿ ನಾವು ಚುನಾವಣೆಗೆ ಹೋಗ್ತೀವಿ, ನಾವು ತಪ್ಪು ಮಾಡಿದ್ರೆ ಜನ ಉತ್ತರ ಕೊಡ್ತಾರೆ. ಅದಕ್ಕೆ ಅವರು ಜನಗಳ ಉತ್ತರವನ್ನು ನಿರೀಕ್ಷೆ ಮಾಡದೆ ಬರೀ ತೊಂದರೆ ಕೊಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದನ್ನ ವಿರೋಧ ಮಾಡಿ ನಮ್ಮ ಶಾಸಕರುಗಳು ಧರಣಿ ಕೂತಿದ್ದಾರೆ. ಒಬ್ಬ ಸಚಿವರು ಸಂಬಂಧಪಟ್ಟಾರೆ ಅವರ ವಿಚಾರಕ್ಕೆ ಇಡೀ ಸದನವೂ ಕೂಡ ಯಾವುದೇ ವಿಚಾರ ಕೂಡ ಚರ್ಚೆ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ಸರಿ? ಅದು ಸರಿ ಇಲ್ಲ ಅಂತಾನೆ ನಮ್ಮ ಶಾಸಕರುಗಳು ಬಂದು ನಮ್ಮ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ ಅಂತ ಬಂದು ಕೂತಿರ್ತಕ್ಕಂಥದ್ದು. ಅಲ್ಲಿ ನಾವು ಚರ್ಚೆ ಮಾಡಕ್ ಹೋದಾಗ ಸುಮ್ಮನೆ ಕೂಗಾಡ್ತಾರೆ, ಹಾಡು ಹೇಳ್ತಾರೆ, ಒಳಗಡೆ ಡ್ಯಾನ್ಸ್ ಮಾಡ್ತಾರೆ ಒಳಗಡೆ. ಅಂದ್ರೆ ಇವ್ರಿಗೆ ಎಷ್ಟು ಸೀರಿಯಸ್ನೆಸ್ ಐತೆ ಅಂತ. ವಿಧಾನ ಪರಿಷತ್ನಲ್ಲಿ ಹಾಡು ಹೇಳ್ಕೊಂಡು ಚಪ್ಪಾಳೆ ತಟ್ಕೊಂಡು ಕಾಲ ಕಳೀತಾರೆ ಅಂತಂದ್ರೆ ಅವ್ರಿಗೆ ಉದ್ದೇಶಪೂರ್ವಕವಾಗಿ ಇದನ್ನ ಮುಂದೂಡಬೇಕು ಅಂತಕ್ಕಂಥದ್ದು ವಿಚಾರ ಬಿಟ್ರೆ ಇನ್ನೇನು ಬೇರೆ ವಿಚಾರಗಳಿಲ್ಲ. ಅದರಿಂದ ನಾನು ನಮ್ಮ ಬಿಜೆಪಿಯ ಶಾಸಕರಲ್ಲಿ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಸದನವನ್ನು ನಡೀಲಿಕ್ಕೆ ಅವಕಾಶ ಮಾಡಿಕೊಡಿ. ಸದನದಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ, ಜನಕ್ಕೆ ಉತ್ತರ ಹೋಗ್ತದೆ ಹೊರಗಡೆ. ನೀವೇನೇನು ಪ್ರಶ್ನೆಗಳನ್ನ ಕೇಳ್ತೀರಾ, ಇವ್ರೇನು ನಾವು ಸರ್ಕಾರದೇನು ಉತ್ತರ ಕೊಡ್ತೀವಿ, ಅದು ಹೊರಗಡೆ ಸದನ ಸಾರ್ವಜನಿಕರಿಗೆ ಹೋಗ್ತದೆ. ಸಾರ್ವಜನಿಕರು ಮುಂದೆ ತೀರ್ಮಾನ ಮಾಡ್ತಾರೆ, ಯಾರು ತಪ್ಪು ಮಾಡೋರು ಅಂತಕ್ಕಂಥ ತೀರ್ಮಾನ ಆಗ್ತದೆ. ಅದನ್ನ ಬಿಟ್ಟು ಪಾಪ ಅನೇಕ ಸಮಸ್ಯೆಗಳನ್ನ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಶಾಸಕರು ವಿಧಾನಸೌಧಕ್ಕೆ ಬಂದಾಗ ನೀವು ಅನವಶ್ಯಕವಾಗಿ ಈ ತರ ಗೊಂದಲ ಮಾಡಿದ್ರೆ ಅದರಿಂದ ನಿಮಗೆ ತೊಂದರೆ ಆಗದೆ ಇರಬಹುದು, ಬಟ್ ನಮ್ಮ ಯಾರು ಶಾಸಕರು ಪ್ರಾಮಾಣಿಕವಾಗಿರ್ತಕ್ಕಂಥವ್ರಿಗೆ ತೊಂದರೆ ಆಗ್ತದೆ. ಅದಕ್ಕೆ ಅದು ವಾಪಸ್ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನ, ಅದರ್ವೈಸ್ ಸ್ಪೀಕರ್ ಅವರೇನಾದ್ರು ಕೂಡ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೀವಿ. ಅವ್ರೇನ್ರಿ ಅವ್ರು ಆತರ ಹೆಂಗ್ ಹೇಳಕ್ ಆಗ್ತದೆ? ಈಗ ನೋಡ್ರಿ, ಆರೋಪಿ ಅಪರಾಧಿ ಅಂತ ಸಾಬೀತಾದ್ಮೇಲೆ ರಾಜೀನಾಮೆ ಕೊಡ್ಲೇಬೇಕು. ಅಪರಾಧಿ ಅಂತ ಸಾಬೀತಾಗಿಲ್ಲ. CBI ಮತ್ತೆ ID ಅವರೆಲ್ಲ ಯಾರವರು? ಇಲ್ಲಿ ಅವರು ಅಪರಾಧಿ ಅಂತ ಸಾಬೀತಾಗ್ಲಿಲ್ಲ. ಇಲ್ಲಿ ಅಲ್ಲಿ ಅವರು CBI ಕಡೆಯಿಂದ ಕೇಸ್ ಹಾಕ್ಸಿದ್ದಾರೆ. CBI ಕಡೆಯಿಂದ ಕೇಸ್ ಹಾಕ್ಸಿರೋದ್ರಿಂದ ತೀರ್ಮಾನ ಆಗ್ಲಿ ಕೋರ್ಟ್ ಅಲ್ಲಿ. ತೀರ್ಮಾನ ಆದ್ಮೇಲೆ ನ್ಯಾಚುರಲ್ ನಾವು ಮಾಡ್ಲೇಬೇಕಲ್ವಾ? ನಾವು ತೀರ್ಮಾನ ಆಗ್ಲಿಲ್ಲ, ವಿರುದ್ಧವಾಗಿ ಬಂದ್ರೆ ಏನ್ ಹೇಳ್ಬೇಕು ನಾವು? ಇವ್ರಿಗೆ ಏನೂ ಆಗಿಲ್ಲ, ಇಲ್ಲಿ ಹಗರಣ ಇವರಿಂದ ನಡೆದಿಲ್ಲ, ಹಗರಣದ ರೂಪರೇಷೆಗಳೇ ಬೇರೆ ಅಂತಕ್ಕಂಥ ತೀರ್ಮಾನ ಆದ್ರೆ ಕೋರ್ಟ್ ಅಲ್ಲಿ, ಆವಾಗ ನಾವು ಇವ್ರಿಗೆ ಏನ್ ಹೇಳ್ಬೇಕು? ಅವಾಗ ಬಿಜೆಪಿ ಅವ್ರಿಗೆ ಉತ್ತರ ಏನ್ ಹೇಳ್ಬೇಕು ನಾವು?